ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀನಿ ಭಾವಿಸ್ತೀನಿ. ನಾನು ನಿಮ್ಮ ಮನೆ ಮಗಳ ನಳಿನ ಮಾತಾಡ್ತಾ ಇದ್ದೀನಿ. ರಸಪಾಕ ಚಾನಲ್ಗೆ ಸ್ವಾಗತ. ಇವತ್ತು ಸಬ್ಬಕ್ಕಿ ಇಡ್ಲಿ ಮಾಡ್ಕೊಳ್ಳೋಣ. ತುಂಬ ಸುಲಭವಾಗಿರ್ತದೆ, ತುಂಬ ಟೇಸ್ಟಿಯಾಗಿರ್ತದೆ, ತುಂಬ ಹೆಲ್ತಿಗೂ ಒಳ್ಳೆಯದು, ಮತ್ತು ಈ ಸಮ್ಮರ್ಗೆ ತುಂಬ ತಂಪಾಗಿರುತ್ತೆ. ಇದು ಸಬ್ಬಕ್ಕಿ ಇಡ್ಲಿ ನೋಡಿ. ಲೈನೇನು ಸಬ್ಬಕ್ಕಿ ತೊಗೊಂಡಿದ್ದೀನಿ. ಸಬ್ಬಕ್ಕಿಲಿ ದಪ್ಪ ಬರುತ್ತೆ, ಸಣ್ಣ ಬರುತ್ತಲ್ಲ, ಸಣ್ಣ ಸಬ್ಬಕ್ಕಿ ತೊಗೊಂಡಿದ್ದೀನಿ. 1.5 ಕಪ್ ತೊಗೊಂಡಿದ್ದೀನಿ ಸಬ್ಬಕ್ಕಿ. ಇದು ನೈಟಲ್ಲಿ ತೊಳೆದ್ಬಿಟ್ಟು ನೀರು ಚುಮ್ಮಿಸಿ ನೆನೆಸಿಡಬೇಕು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಬೇಗ ಮಾಡ್ಕೊಬೋದು. ನೋಡಿ, 1.5 ಕಪ್ಪು ಸಬ್ಬಕ್ಕಿ ತೊಗೊತಾ ಇದ್ದೀನಿ ನಾನು. ಇದು ವಾಶ್ ಮಾಡ್ಕೊಂಬರ್ತೀನಿ. ನೋಡಿ, ವಾಶ್ ಮಾಡ್ಕೊಂಬಂದಿದ್ದೀನಿ. ಇದರಲ್ಲಿ ನೀರೇನಿಲ್ಲ, ವಾಶ್ ಮಾಡ್ಕೊಂಬಂದಿದ್ದೀನಿ. ಈಗ ತುಂಬ ನೀರು ಹಾಕಿ ನೆನೆಸಬಾರ್ದು. ಇದು ನೀರು ಸುಮ್ಮಿಸ್ಬಿಟ್ಟು ನೈಟೆಲ್ಲ ಫುಲ್ ನೆನಿಬೇಕು. ಬೆಳಗ್ಗೆಗೆ ಮಾಡ್ಕೊಬೋದು. ನೋಡಿ, ಈ ಥರ ಸಾಕಿಷ್ಟು ಸುಮ್ಮನೆ ನೀರು ಚಿಮ್ಮಿಸಿ ಲಿಡ್ ಕ್ಲೋಸ್ ಮಾಡಿ 7-8 ಅವರ್ ನೆನಿಬೇಕು. ಇದು ನೆಂದಷ್ಟು ಮುತ್ತಾಗಿ ಚೆನ್ನಾಗಿ ಬರುತ್ತೆ. ಆಗ ಬೆಳಗ್ಗೆನೇ ಇಡ್ಲಿ ಮಾಡ್ಕೊಬೋದು. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫುಲ್ ವಿಡಿಯೋ ನೋಡಿ, ಹೆಂಗೆ ಮಾಡ್ತೀನಿ ಅಂತ ಗೊತ್ತಾಗುತ್ತೆ. ನೋಡಿ, ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನೆನೆಯಕ್ಕೆ ಬಿಡ್ತಾಯಿದ್ದೀನಿ. 6-7 ಅವರ್ ನೆನಿಬೇಕಿದು. ನೋಡಿ, ಸಬ್ಬಕ್ಕಿ ನೆನೆಸಿದ್ರಲ್ಲ, ಇಡೀ ರಾತ್ರಿ ನೆಂದಿದೆ. ಎಷ್ಟು ಚೆನ್ನಾಗಿ ಮುತ್ತು ಬಂದಿದೆ ನೋಡಿ. ಉದ್ರಾಗಿ ಒಂದು ಡಬ್ಬಲ್ ಆಗಿದೆ. 1.5 ಕಪ್ ಹಾಕಿದ್ರೆ 3 ಕಪ್ಪಷ್ಟು ಸಬ್ಬಕ್ಕಿ ಆಗಿಲ್ಲ. ಇನ್ನೊಂದು ಸಬ್ಬಕ್ಕಿ ಅಲ್ವಾ, ಸಣ್ಣ ಮುತ್ತಿದ್ದಂಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇಡ್ಲಿಗೆ ಇದು ರೆಡಿ ಮಾಡ್ಕೊಳ್ಳೋಣ. ಇದ್ರಿಗೆ 1 ಕಪ್ ರವೆ ಹಾಕ್ಕೊಬೇಕು. ಇದು ಚಿರೋಟಿ ರವೆನೇ ಇನ್ನೊಂಚೂರು ದಪ್ಪ ಬರುತ್ತಲ್ಲ, ಮೀಡಿಯಮ್ ರವೆ, ಆ ರವೆ ಹಾಕ್ಕೊತಾ ಇದ್ದೀನಿ. 1 ಕಪ್ ರವೆ ಹಾಕ್ಕೊಬೇಕು. 1.5 ಕಪ್ ಮೊಸರು ಹಾಕ್ಕೊಬೇಕು. ನಾನು 1 ಕಪ್ ರವೆ ಹಾಕ್ಕೊಂಡಿದ್ದೀನಿ. ಈಗ 1.5 ಕಪ್ ಮೊಸರು ಹಾಕ್ಕೊತೀನಿ. ನೋಡಿ, 1 ಕಪ್ ಮೊಸರು, ನಾನು ನಂದಿನಿ ಮೊಸರು ಎಪ್ಪಾಕಿರೋದೇನಲ್ಲ. ಫ್ರೆಶ್ ಮೊಸರನ್ನು ಹಾಕ್ಕೊಬೋದು. ಇಲ್ಲ ಒಂಚೂರು ಹುಳಿ ಬಂದಿದ್ರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಇಡ್ಲಿ ಚೆನ್ನಾಗಿ ಬರುತ್ತೆ. ಹಾಕ್ಕೊಬೇಕು. ಈಗ ಅರ್ಧ ಕಪ್ಪು ನೀರು ಹಾಕ್ಕೊತೀನಿ. ಆಮೇಲೆ ನೋಡಿಕೊಂಡು ಹಾಕ್ಕೊಬೇಕು. ನಾವು ಇದ್ರಿಗೆ ಹಾಕ್ಕೊಂಡಿದ್ರಲ್ಲ ಮೊಸರು ಬಟ್ಲು, ಅದಕ್ಕೆ ಹಾಕಿ ಅರ್ಧ ಕಪ್ ನೀರು ಹಾಕ್ಕೊತಾ ಇದ್ದೀನಿ. ಈಗ ರುಚಿಗೆ ತಕ್ಕ ಉಪ್ಪು, ನಿಮ್ಮ ರುಚಿ ನೋಡಿ ಇಡ್ಲಿಗೆ ಉಪ್ಪು ಹಾಕ್ಕೊಳ್ಳಿ. ಇದ್ರಿಗೆ ಅಡುಗೆ ಸೋಡಾನ ಹಾಕ್ಕೊಬೋದು, ಇಲ್ಲ ಫ್ರೂಟಿನೋ ಲೆಮನ್ ಈನೋ ಬರುತ್ತಲ್ಲ ಅದು ಹಾಕ್ಕೊಬೋದು. ಲೆಮನ್ ಈನೋ ಹಾಕೋದಾದ್ರೆ ಇಡ್ಲಿ ಇಡೋ ಟೈಮ್ಗೆ ಈನೋ ಹಾಕ್ಕೊಬೇಕು. ನಾನು ಈನೋನೇ ಹಾಕ್ಕೊತೀನಿ. ಅರ್ಧ ಪಾಕೆಟ್ ಹಾಕ್ಕೊತೀನಿ. ಇದು ಓಪನ್ ಮಾಡಿದ್ದೀನಿ, ಅರ್ಧ ಪಾಕೆಟ್ ಹಾಕ್ಕೊತೀನಿ. ಈನ ಇಲ್ಲ ಅಂದವರು ಅಡುಗೆ ಸೋಡಾ, ನಾವು ಮಾಮೂಲಿ ಇಡ್ಲಿಗೆ ಅಡುಗೆ ಸೋಡಾ ಉಪಯೋಗಿಸ್ತೀವಲ್ಲ, ಅದೇ ಸೋಡಾನೇ ಈಗಲೇ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇದು ರೆಸ್ಟ್ ಮಾಡೋಕೆ ಬಿಡಬೇಕು. ರವೆ ಹಾಕಿರ್ತೀವಲ್ಲ, ರವೆ ಮೊಸರು ಎಲ್ಲ ಸೆಟ್ ಆಗಬೇಕಿದು. ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡಬೇಕು. ನೀರು ಸಾಲಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಬೋದು. ಫಸ್ಟ್ ಮಿಕ್ಸ್ ಮಾಡಿ ಆಮೇಲೆ ನೋಡಿಕೊಂಡು ನೀರು ಹಾಕಬೇಕು. ಇದು ತುಂಬ ನೀರಾಗಿ ಮಾಡ್ಕೊಬಾರ್ದು. ಇಡ್ಲಿ ಹಿಟ್ಟು, ನಾವು ಮಾಮೂಲಿ ಇಡ್ಲಿ ಹಿಟ್ಟಿಗನ ಒಂದು ಸ್ವಲ್ಪ ಗಟ್ಟಿ ಇರುತ್ತೆ, ಆ ಥರ ಮಾಡ್ಕೊಬೇಕು. ಇಡ್ಲಿ ಮಾತ್ರ ಸಾಫ್ಟಾಗಿ ಬರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬಾಡಿಸಿರೋ ತಿಂಡಿ ಇದು. ಈ ಬಿಸಿಲುಗಾಲದಲ್ಲಿ ಏನು ತಿಂಡಿ ತಿಂದ್ರೂ ತಿನ್ನೋಕ್ಕೆ ಆಗೋಲ್ಲ. ಈ ಥರ ತಿಂಡಿ ಮಾಡಿಕೊಂಡ್ರೆ ಆರಾಮಾಗಿ ತಿನ್ಬೋದು. ಎಂಥ ವಯಸ್ಸಾಗಿರೋರು, ಮಕ್ಕಳು, ಹುಷಾರು ತಪ್ಪಿದವರು ಎಲ್ಲ ಪ್ರತಿಯೊಬ್ಬರು ತಿನ್ಬೋದು. ನೋಡಿ, ಒಂದು ಸ್ವಲ್ಪ ನೀರು ಹಾಕಿರ್ತೀನಿ. ತುಂಬ ಗಟ್ಟಿ ಆಯಿತು ನೋಡಿ. ಈಗ ಇನ್ನೊಂದು ಅರ್ಧ ಕಪ್ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇದು 5 ನಿಮಿಷ ರೆಸ್ಟ್ ಮಾಡೋಕೆ ಬಿಡ್ತೀನಿ. ರವೆ ಹಾಕಿದ್ದೀವಲ್ಲ, ರವೆ ಎಲ್ಲ ಸ್ವಲ್ಪ ನೆನಿಬೇಕು. ಆಮೇಲೆ ಲಾಸ್ಟಿಗೆ ಈನ ಹಾಕ್ಬಿಟ್ಟು ಇಡ್ಲಿ ಮಾಡೋ ಟೈಮಿಗೆ ಈನ ಹಾಕಿ ಇಡ್ಲಿಗೆ ಇಟ್ಬಿಡ್ಬೇಕು. ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಅನ್ನೋ ಇಡ್ಲಿ ಇದು. ನೋಡಿ, ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ರೆಸ್ಟ್ ಮಾಡೋಕೆ ಬಿಡ್ತೀನಿ. ನೋಡಿ, 5 ನಿಮಿಷ ಆಗಿದೆ.
ಇಡ್ಲಿದು ತೋರಿಸ್ತೀನಿ ಬ್ಯಾಟರು. ನೋಡಿ ರವೆ ಎಲ್ಲ ನೆಂದು ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ಈನೋ ಹಾಕೋಣ. ನೀವು ನಾನು ಹೇಳಿದ್ನಲ್ಲ ಈನೋ ಬೇಡ, ಈನೋ ಹಾಕೋಣಲ್ಲ, ಈನೋ ಇಲ್ಲ ಅಂದರೆ ಮೊದಲೇ ಎಲ್ಲ ಮಿಕ್ಸ್ ಮಾಡ್ತೀವಲ್ಲ, ಉಪ್ಪು ಮೊಸರು ಎಲ್ಲನೂ ಆಗಲ ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಂಡು ಮಾಡ್ಕೊಬೇಕು. ಈಗ ನೀರು ಜಾಸ್ತಿ ಹಾಕೋ ಕೆಲಸ ಇಲ್ಲ, ಇದು ಸಾಕು ನೀರಿನ ಅಂಶ. ಈನು ಹಾಕಿರ್ತೀವಲ್ಲ, ಈನಾಗೆ 1 ಸ್ಪೂನ್ 2 ಸ್ಪೂನ್ ನೀರು ಹಾಕ್ಕೊಂಡು ಹಾಕ್ಕೊಬೇಕು. ಈಗ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಬೇಕು. ಈ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ರಾತ್ರಿ ಸಬ್ಬಕ್ಕಿ ನೆನೆಸ್ಕೊಂಬಿಟ್ರೆ ಬೆಳಗ್ಗೆ 10 ನಿಮಿಷದಲ್ಲಿ ತಿಂಡಿ ರೆಡಿ ಆಗಿಬಿಡುತ್ತೆ, ಟೆನ್ಷನ್ನೇ ಇರಲ್ಲ. ನೋಡಿ ರೆಡಿ ಆಯಿತು. ಈಗ ಇಡ್ಲಿ ಪ್ಲೇಟ್ಗೆ ಹಾಕ್ಕೋಣ. ಆರಾಮಾಗಿ 4 ಜನ ಈ ತಿಂಡಿ ತಿನ್ಬೋದು. ಸ್ವಲ್ಪ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಸವರ್ಕೊಂಡು ಇಡ್ಲಿ ಸ್ಟೀಮ್ ಮಾಡೋಕ್ಕೆ ಇಟ್ಕೊಬೇಕು. ನೋಡಿ ಈ ಥರ. ನೋಡಿ ಇಡ್ಲಿ ಹಾಕ್ಕೋಣ ಈಗ ಪ್ಲೇಟ್ಗೆ. ತುಂಬ ಫುಲ್ ಹಾಕ್ಬೇಡಿ, ಮುಕ್ಕಾಲು ಭಾಗ ಈ ಥರ ಹಾಕಿ ಎಲ್ಲ ಪ್ಲೇಟ್ಗೂ ಸೇಮ್ ಹಾಕ್ಬಿಟ್ಟು ನಾನು ಇಡ್ಲಿ ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಅದು ಬಿಸಿಯಾಗಿರ್ತದೆ. ಒಂದು 10 ನಿಮಿಷ ಇಡ್ಲಿ ಬೆಂದರೆ ರೆಡಿ, 10 ರಿಂದ 15 ನಿಮಿಷ. ನೋಡಿ ಎಲ್ಲ ಪ್ಲೇಟು ಈ ಥರ ಹಾಕ್ಕೊಬೇಕು. ನೋಡಿ ಇಡ್ಲಿ ಪಾತ್ರೆ ಬಿಸಿ ಬಂದಿದೆ, ಚೆನ್ನಾಗಿ ಕಾಯಕ್ಕೆ ಇಟ್ಟಿದ್ದೀನಿ. ಈ ಥರ ಕುದಿಯೋ ಇಡ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಕ್ಲೋಸ್ ಮಾಡಿ ಮೀಡಿಯಮ್ ಉರಿಯಲ್ಲಿ ಒಂದು 10 ರಿಂದ 15 ನಿಮಿಷ ಬೇಯಬೇಕು. ಮಾಮೂಲಿ ಇಡ್ಲಿ ಎಷ್ಟೊತ್ತು ಬೇಯಿಸ್ತೀವೋ ಅಷ್ಟೇ ಟೈಮಿಂಗ್ಸೇ ಇಡ್ಲಿ ಬೇಯಲಿ. ನೋಡಿ ಇಡ್ಲಿ ಲಿಡ್ ಓಪನ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ಈಗ ಬೆಂದಿದೆಯಲ್ಲ ನೋಡ್ಕೋಣ. ಒಂದು ಕಡ್ಡಿ ತಗೊಂಡು ಕಡ್ಡಿನ ಚಾಕೋ ಕೈಯೆಲ್ಲ ನೋಡಿ ಹಿಂಗೆ ಚುಚ್ಚು ನೋಡಿ. ಇದ್ರ ಅಂಟ್ಕೊಂಡಿಲ್ಲ ಅಂದರೆ ಇಡ್ಲಿ ಬೆಂದಿದೆ. ನೋಡಿ ಇಡ್ಲಿ ಬಂದಿದೆ. ಸ್ಟವ್ ಆಫ್ ಮಾಡ್ತೀನಿ. ಈಗ ಸ್ಟವ್ ಆಫ್ ಮಾಡಿ ಇದರಲ್ಲೇ 1-2 ನಿಮಿಷ ಬಿಡಬೇಕು. ತಣ್ಣಗಾದ್ಮೇಲೆ ಇಡ್ಲಿ ತೆಗಿಬೇಕು. ನೋಡಿರಿ ಸಬ್ಬಕ್ಕಿ ಇಡ್ಲಿ ರೆಡಿ ಆಯಿತು. ಈಗ ತೆಗಿಯೋಣ ಸಬ್ಬಕ್ಕಿ ಇಡ್ಲಿ. ನನ್ನ ಮಗ ತಿಂಡಿ ಕೊಡಬೇಕು. ಬೆಳಿಗ್ಗೆ ಬ್ರೇಕ್ಫಾಸ್ಟು. ಬೆಳಿಗ್ಗೆ ಅವನು ಸ್ಕೂಲಿಗೆ ಹೋಗ್ತಾನೆ, 7:30ಗೆಲ್ಲ ತಿಂಡಿ ಕೊಡಬೇಕು. ಅವನಿಗೆ ಫಸ್ಟ್ ತಿಂಡಿ. ಎಕ್ಸಾಮ್ ನಡೀತಾ ಇದೆ. ನಮ್ಮ ಮನೆಯವ್ರಿಗೆ ಲಂಚ್ ಬಾಕ್ಸ್ ಕೊಡಬೇಕು. ಬೆಳಿಗ್ಗೆ ತಿಂಡಿ ಬಾಕ್ಸು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಡ್ಲಿ. ತೋರಿಸ್ತೀನಿ, ಮುರಿದು ತೋರಿಸ್ತೀನಿ. ನೋಡಿ ಇಡ್ಲಿ ರೆಡಿ ಆಯಿತು. ನನ್ನ ಮಗನಿಗೆ ಸ್ಕೂಲ್ಗೆ ಟೈಮ್ ಆಗುತ್ತೆ. ಬ್ರೇಕ್ಫಾಸ್ಟ್ ಕರಿಯೋಣ. ಮೋಹಿತ್ ಬಾ ಇಡ್ಲಿ ತಿನ್ನಿಯ. ಇಡ್ಲಿ ಚಟ್ನಿ, ಕಡಲೆಬೀಜ ಚಟ್ನಿ ಮಾಡಿದ್ದೀನಿ, ಶೇಂಗಾ ಚಟ್ನಿ. ಇದು ಸಬ್ಬಕ್ಕಿ ಇಡ್ಲಿ. ನೋಡು ತಿನ್ನೋಡು ಹೆಂಗಿದೆ ಅಂತ. ಹಿಂಗಿದೆ ನೋಡಿ, ಮುರಿದು ತೋರಿಸ್ತೀನಿ. ಎಷ್ಟು ಸಾಫ್ಟಾಗಿ ಬರುತ್ತೆ ನೋಡಿ ಇಡ್ಲಿ. ಸೂಪರ್ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದು ಟೈಮ್ ಮಾಡಿ ನೋಡಿ. ನೋಡಿ ನನ್ನ ಮಗನಿಗೆ ಚೆನ್ನಾಗಿದೆ ಅಂತೆ, ತುಂಬ ಇಷ್ಟ ಆಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೆಂಗೆ ಬಂತಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್.